ಗುರು ನಮ್ಮ ಆರ್ ಸಿ ಬೆಟ್ ಇಸ್ ಬೆಸ್ಟ್ ಅಂತ ಹೇಳೋದು, ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳೋದು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ. ಸಿ ಎಸ್ ಕೆ ಅವರಿಗೆ ಲಾಸ್ಟ್ 3 ಮ್ಯಾಚ್ ಹ್ಯಾಟ್ರಿಕ್ ಸೋಲಾಗಿದೆ ಅಂತ ಹೇಳೋದು, ಸಖತ್ತಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಬೇರೆ ಎಲ್ಲ ಟೀಮ್ಗಳು ಸಿ ಎಸ್ ಕೆ ಮೇಲೆ ಅಂತ ಹೇಳೋದು. ಈ ಮ್ಯಾಚ್ ಅದಂತೂ ಸಖತ್ತಾಗಿ ಧ್ವಂಸ ಮಾಡಕ್ಕಿದೆ ಅಂತ ಹೇಳೋದು. ನಮ್ಮ ಆರ್ ಸಿ ಬಿ ಬೌಲರ್ಸ್ ಆಗಿರೋದು ಮತ್ತು ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ ಆಗಿರೋದು ಸಖತ್ತಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳೋದು. ಏನಾಯ್ತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ಫಸ್ಟ್ ಸಿ ಎಸ್ ಕೆ ಅವರು ಟಾಸ್ನ ಗೆಲ್ತಾರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಪವರ್ ಪ್ಲೇಲಿ ಅಷ್ಟು ಈಸಿಯಾಗಿ ರನ್ಸ್ ಬರೋದಿಲ್ಲ. ಫಸ್ಟ್ 3 ಓವರ್ಸ್ ಅಂತೂ ರನ್ಸೇ ಬರೋದಿಲ್ಲ ಅಂತ ಹೇಳೋದು. ಫಿಲ್ ಸಾಲ್ಟ್ ಹಾಗೂ ಮತ್ತೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅಂತ ಹೇಳೋದು. ಯಾಕಂತಂದ್ರೆ ಅಷ್ಟು ಈಸಿಯಾಗಿ ರನ್ಸ್ ಬರ್ತಾ ಇರೋದು. ಯಾಕಂತಂದ್ರೆ ಅಲ್ಲಿ ಮ್ಯಾಲಿಂದ ಶಾರ್ಟ್ ಬಿದ್ದಾಗ ಕೆಳಗಡೆಯಲ್ಲಿ ಸ್ಯಾಂಡ್ ಬೆಸ್ಟ್ ಗ್ರೌಂಡ್ ಆಗಿರೋ ಕಾರಣದಿಂದ ಅಲ್ಲಿ ಬಾಲ್ಗಳು ಬೌಂಡ್ರಿಗೆ ಹೋಗೋ ಅಷ್ಟು ಈಸಿ ಆಗ್ತಿರಲಿಲ್ಲ. ಯಾಕಂದ್ರೆ ಅಲ್ಲೇ ನಿಂತ್ಕೊಬಿಡ್ತಾಯಿತ್ತು ಬಾಲು. ಆ ಕಾರಣಕ್ಕೋಸ್ಕರ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು. ಮತ್ತೆ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು ಫಸ್ಟ್ 3 ಓವರ್ಸ್ ಅಂತ ಹೇಳೋದು. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಖಲೀಲ್ ಅಹ್ಮದ್ ಮತ್ತೆ ಇನ್ನೊಬ್ರು ಯಾರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಮ್ಯಾಟೇಂದ್ರ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ 3 ಓವರ್ ಸಖತ್ತಾಗಿ ಮಾಡ್ತಾರೆ ಪವರ್ ಪ್ಲೇಲಿ. ಅದಾದ್ಮೇಲೆ ನೋಡಿ ವಿರಾಟ್ ಕೊಹ್ಲಿ ಅವರು ಚಾರ್ಜ್ ತಗೊಳ್ತಾರೆ ಅಂತ ಹೇಳಿದ್ರು. ಸಖತ್ತಾಗಿ ಒಂದು 6-4ಗಳನ್ನ ಹೊಡಿತಾರೆ. ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಧ್ವಂಸ ಮಾಡ್ತಾರೆ ಅಂತ ಹೇಳ್ಬೋದು. 18 ಬಾಲಲ್ಲಿ 28 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಅದಾದ್ಮೇಲೆ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಮತ್ತೆ ಫಿಲ್ಸಾರ್ಟ್ ನಡುವೆ ಒಂದು 37 ರನ್ನ ಪಾರ್ಟ್ನರ್ಶಿಪ್ ಬರುತ್ತೆ, ಚಿಕ್ಕದಾದಂಥ ಪಾರ್ಟ್ನರ್ಶಿಪ್. ಪವರ್ ಪ್ಲೇಲಿ ಅಷ್ಟೊಂದಿನ ರನ್ಸ್ ಬರೋದಿಲ್ಲ, ನಮ್ದು ಆಲ್ಮೋಸ್ಟ್ ಒಂದು 50+ ರನ್ಸ್ನ ಅಷ್ಟೇ ಬರೋದು. ದೇವದತ್ ಪಡಿಕಲ್ ಮತ್ತು ಫಿಲ್ಸಾರ್ಟ್ ಅವರು ಚೆನ್ನಾಗಿ ಆಡ್ತಾರೆ ಅಂತ ಹೇಳೋದು. ಆಮೇಲೆ ಫಿಲ್ಸಾಲ್ಟ್ ಅವರು ಚಾರ್ಜ್ ತಗೋತಾರೆ ಅಂತ ಹೇಳೋದು, ಧ್ವಂಸ ಮಾಡಿಕ್ತಾರೆ ಅಂತ ಹೇಳೋದು. ಫಿಲ್ಸಾಲ್ಟ್ ಅವರು 100 ಒಳ್ಳೆ ಶಾಟ್ಗಳನ್ನ ಹೊಡಿತಾರೆ ಅಂತ ಹೇಳೋದು. ಫಿಲ್ಸಾಲ್ಟ್ ಅವರು ಸಖತ್ತಾಗಿ ಆಡ್ತಾರೆ. ಪವರ್ ಪ್ಲೇಲಿ ಆಡುವಂಥ ಇಂಟೆಂಟ್ನ ಇಲ್ಲಿ ಪವರ್ ಪ್ಲೇ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇಲ್ಲಿ ಫಿಲ್ಸಾಲ್ಟ್ ಅಂತ ಹೇಳೋದು. 93 ರನ್ ಇದ್ದಾಗ 2ನೇ ವಿಕೆಟ್ ಬೀಳುತ್ತೆ. ಅದಾದ್ಮೇಲೆ ನೋಡಿ 150 ರನ್ನಿಂದ 251 ರನ್ ಆಲ್ಮೋಸ್ಟ್ ಬೇರೆ 5 ಓವರ್ 6 ಓವರಲ್ಲಿ ಹೊಡೆದಿದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಧ್ವಂಸ ಮಾಡಿ ಹಾಕಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ದೇವದತ್ ಪಡಿಕಲ್ ಅವರು. ಕ್ಲಾಸ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಗುರು. ಯಾಕೆಂದರೆ ಆ ರೀತಿ ಆಡ್ತಿದ್ದಾರೆ. ಲಾಸ್ಟ್ ಇಲ್ಲಿ ಸೈಯದ್ ಮುಸ್ತಕ್ ಅಲಿ ಮುಗ್ದಾಗಿಂದ ಮತ್ತು ವಿಜಯ್ ಹಜಾರೆ, ರಂಜಿ ಟ್ರೋಫಿ ಎಲ್ಲ ಫಾರ್ಮೆಟಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಅನ್ಸ್ಕೊಳ್ತಾ ಇರೋದು ಇಲ್ಲಿ ದೇವದತ್ ಪಡಿಕಲ್ ಅಂತ ಹೇಳ್ಬೋದು. ಸಖತ್ತಾಗಿ ಫಾರ್ಮಲ್ಲಿದ್ದಾರೆ ದೇವದತ್ ಪಡಿಕಲ್ ಅವರು. ಇನ್ನೂ ಸ್ವಲ್ಪ ರನ್ಸ್ನ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಯಾಕಂತಂದರೆ ಹಿಂದೆ ಬಿಹೈಂಡ್ ದ ವಿಕೆಟ್ ಹೊಡೆಯಕ್ಕೆ ಹೋಗ್ಬಿಟ್ಟು ಇಲ್ಲಿ ಔಟ್ ಆಗೋದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅವ್ರಿಗೆ. ಜೇಮಿ ವಾಟನ್ನು ಬೋಲ್ಡ್ ಆಗ್ತಾರೆ ಅಂತ ಹೇಳ್ಬೋದು ನಿಮಗೆ ದೇವದತ್ ಪಡಿಕಲ್ ಅವರು. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ಬರ್ತಾರೆ ರಜತ್ ಪಟಿದಾರ್ ಅವರು. ಬರ್ತಿದ್ದಂಗೆ 2ನೇ ಬಾಲೆ ಎಕ್ಸ್ಟ್ರಾ ಕವರ್ ಮೇಲೆ 6ನ ಹೊಡಿತಾರೆ ಅಂತ ಹೇಳ್ಬೋದು. ಸಾಕು, ಒನ್ ಆಫ್ ದಿ ಬೆಸ್ಟ್ ಶಾಟ್ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಾರೆ ರಜತ್ ಪಟಿದಾರ್. ಆಮೇಲೆ ಬರ್ತಾರೆ ನಿಮಗೆ ಟಿಮ್ ಡೇವಿಡ್ ಅಂತ ಹೇಳ್ಬೋದು. ಟೀಮ್ ಡೇವಿಡ್ ಬಗ್ಗೆ ಮಾತೇ ಇಲ್ಲ ಗುರು, ಮನ್ಸನೇ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿ ಬ್ಯಾಟಿಂಗ್ ಹೇಳ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ನೋಬಲ್ ಹಾಕ್ಬಿಡ್ತಾರೆ ಇಲ್ಲಿ ಅನ್ಶುಲ್ ಕಂಬೋಜ್ ಅವರು. ಅನ್ಶುಲ್ ಕಂಬೋಜ್ ನೋಬಲ್ ಆಗ್ತಿರೋ ಪಕ್ಕದ ಔಟ್ ಆಗಿರುತ್ತೆ ಅಂತ ಹೇಳ್ಬೋದು. 28 ರನ್ನಲ್ಲಿ ಇರ್ತಾರೆ ಇಲ್ಲಿ ಟಿಮ್ ಡೇವಿಡ್ ಅಂತ ಹೇಳ್ಬೋದು. ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕಾಟ ಅಂತ ಹೇಳ್ಬೋದು ನಿಮಗೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ಗೆ. ಯಾಕಂತೇಳಿ 28 ರನ್ ಇದ್ದಾಗ ಅನ್ಶುಲ್ ಕಂಬೋಜ್ ಅವರು ಒಂದು ವಿಕೆಟ್ನ ತಗೊಟ್ಟಿರ್ತಾರೆ ನೀವು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಟಿಮ್ ಡೇವಿಡ್ ಅವರ ಅವಳಿ ಅಂತ ಹೇಳ್ಬೋದು. ಧ್ವಂಸ ಮಾಡಿ ಇಕ್ತಾರೆ ಗುರು. ಮನ್ಸ 70 ರನ್ ಬರೀ 22 ಬಾಲೆಲ್ಲ ಹೊಡೆದಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ. ಯಾರ ರೇಂಜ್ಗೆ ಡಾಮಿನೇಟ್ ಮಾಡಿದ್ದಾರೆ ಟಿಮ್ ಡೇವಿಡ್ ಅಂತ. ಯಾಕಂತ ಹೇಳಿದ್ರೆ ಬರೀ ಲ್ಯಾಂಗ್ ಆಫ್ ಮೇಲೆ 6, ಬರೀ ಬ್ಯಾಕ್ ಫುಟ್ಟಲ್ಲೇ 6 ಹೊಡಿತಾ ಇದ್ರು ಮನುಷ್ಯ ಮಾತ್ರ. ಸ್ಕ್ವೇರ್ ಲೆಗು ಮತ್ತೆ 1 6 ಅಂತೂ ಔಟ್ ಆಫ್ ದಿ ಗ್ರೌಂಡೇ ಹೊಂಟಿತ್ತು ಅಂತ ಹೇಳ್ಬೋದು. ಎಲ್ಲಿಗೆ ಬಿತ್ತು ಅಂತಲೇ ಗೊತ್ತಿಲ್ಲ ಬಾಲ್ ಮಾತ್ರ. ಅದಂತೂ ಅನ್ಬಿಲಿಯಬಲ್ ಮ್ಯಾಚ್ ಅಂತ ಹೇಳ್ಬೋದು ಇದು ಮಾತ್ರ. ಯಾಕಂದರೆ ಆ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿರೋದು ನಮ್ಮ ಆರ್ ಸಿ ಬಿ ಟೀಮ್ ಕಡೆಯಿಂದ ಅಂತ. ಎಸ್ಪೆಷಲಿ ದೇವದತ್ ಪಡಿಕಲ್ ಮತ್ತು ರಜತ್ ಪಟಿದಾರ್ ಮತ್ತು ಟಿಮ್ ಡೇವಿಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಡಾಮಿನೆನ್ಸ್ ಅಂತಲೇ ಹೇಳ್ಬೋದು. ಇದು ಬರೀ ಮ್ಯಾಚ್ನ ಗೆದ್ದಿಲ್ಲ, ನಾವು ಫಸ್ಟ್ ಮ್ಯಾಚ್ ಇನ್ನಿಂಗ್ಸಲ್ಲೇ ಬ್ಯಾಟ್ ಔಟ್ ಮಾಡಾಕ್ಬಿಟ್ರು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳು. ಯಾಕಂತೇಳಿದ್ರೆ ಫಸ್ಟ್ ಓವರಿಂದನೇ ಆಲ್ಮೋಸ್ಟ್ 10-15 ರನ್ನು, 14-13 ರನ್ನು ರಿಕ್ವೈರ್ಡ್ ರನ್ ರೇಟ್ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರಿಗೆ. ಅಷ್ಟು ಈಸಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಸಖತ್ತಾಗಿ ಲಾಸ್ಟ್ 19ನೇ ಓವರ್ ಅಂತೂ ಇಲ್ಲಿ ಟಿಮ್ ಡೇವಿಡ್ ಅವರು 30 ರನ್ನ ಹೊಡಿತಾರೆ ಅಂತ ಹೇಳ್ಬೋದು. ಪವರ್ ಪ್ಲೇಲಿ ಫಸ್ಟ್ ಒಂದು 3 ಓವರ್ ರನ್ಸ್ ಬಂದಿರಲ್ಲ, ಲಾಸ್ಟ್ 6 ಓವರ್ಸ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಒಂದು 7-8 ಓವರ್ಸಲ್ಲಿ 100 ರನ್ಸ್ನ ಇಲ್ಲಿ ಕಲೆ ಹಾಕ್ತಾರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಟಿಮ್ ಡೇವಿಡ್ ಮತ್ತು ರಜತ್ ಪಟಿದಾರ್ ಮತ್ತು ದೇವದತ್ ಪಡಿಕಲ್ ಮತ್ತು ಫಿಲ್ಸಾಲ್ಟ್ ಅವರು. 4 ಜನ ಬೆಂಕಿ ಕಾಂಟ್ರಿಬ್ಯೂಷನಿಂದ 251 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ಸಿ ಎಸ್ ಕೆ ಟೀಮ್ ಅವರಿಗೆ. ಸಿ ಎಸ್ ಕೆ ಟೀಮ್ ನೋಡ್ರೆ ಫಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ಕೊಲೆಪ್ಸ್ ಆಗುತ್ತೆ, ಸೆಕೆಂಡ್ ಮ್ಯಾಚ್ ಬೌಲಿಂಗ್ ಕೊಲೆಪ್ಸ್ ಆಗುತ್ತೆ. ಇದು 3ನೇ ಮ್ಯಾಚಲ್ಲಿ ಎರಡೂ ಕೂಡ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಿ ಓಡಿಸ್ಕೊಂಡ್ರು, ಬ್ಯಾಟಿಂಗಲ್ಲಿ ಟಾಪ್ ಆರ್ಡರ್ ಚೆನ್ನಾಗಿ ಆಡಿಲ್ಲ. ಬಂತೆ ಪ್ರಶಾಂತ್ ವೀರ್ ಅವರು ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಬರೋಣ ಬನ್ನಿ. ಈಗ ಫಸ್ಟು ಸಿ ಎಸ್ ಕೆಗೆ 251 ಟಾರ್ಗೆಟ್ನ ಕೊಡ್ತಾರೆ. ಓಪನಿಂಗಲ್ಲಿ ಬರ್ತಾರೆ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಮೇಲೆ ಏನಾಗಿದೆ ಅಂತ ಗೊತ್ತಿಲ್ಲ ಗುರು. ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಇದೆ ಸಂಜು ಸ್ಯಾಮ್ಸನ್ ಮೇಲೆ ಅಂತ ಹೇಳ್ಬೋದು. ಆದರೆ ಅವ್ರು ಆಡ್ತಿರೋ ರೀತಿ ನೋಡಿದ್ರೆ ಫಸ್ಟ್ ಬಾಲ್ 6 ಹೊಡಿತಾರೆ. ಅದಾದ್ಮೇಲೆ ತಿರ್ಗಿ ಇಲ್ಲಿ ಸ್ಲಿಪ್ಪಲ್ಲಿ ಎಂಥ ಸ್ಲಿಪ್ ಇಡಿಸಿದ್ದಾರೆ ಗುರು. T20 2 ಸ್ಲಿಪ್ಪಲ್ಲಿ ಇಸ್ಕೊಂಡಿದ್ದಾರೆ ರಜತ್ ಪಟಿದಾರು. ಇದೇ ಟೆಸ್ಟ್ ಮ್ಯಾಚ್ ಅನಿಸ್ಬಿಟ್ಟಿತ್ತು ಒನ್ಸಪ್ಪ ನೆಟ್ಟಲ್ಲಿ. ಯಾಕಂದರೆ ಆ ರೀತಿ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ರು ನಮ್ಮ ಜೇಕಬ್ ಡಫಿ ಆಗಿರು ಮತ್ತು ಭುವನೇಶ್ವರ್ ಕುಮಾರ್ ಅವರು. ಜೇಕಬ್ ಡಫಿ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಆಲ್ಮೋಸ್ಟ್ ಒಂದು 58 ರನ್ಸನ್ನು ಹೊಡ್ಸ್ಕೊಂಡಿದ್ದಾರೆ. ಪರವಾಗಿಲ್ಲ, ಹೈ ಸ್ಕೋರಿಂಗ್ ಗೇಮಲ್ಲಿ ಎಲ್ಲರೂ ಹೊಡ್ಸ್ಕೊಳ್ತಾರೆ. ಅದರಲ್ಲೂ ಎಕನಾಮಿಕಲ್ ಮಾಡಿದ್ದು ಶ್ರೇಯಾಸ್ ಶರ್ಮಾ ಅಂತ ಹೇಳೋದು ಸಖತ್ತಾದಂಥ ಸ್ಪೆಲ್ನ ಮಾಡಿದ್ದಾರೆ. ಆಮೇಲೆ ಸಂಜು ಸ್ಯಾಮ್ಸನ್ ಅವರು ಹೊಡ್ತಾರೆ. ಅದು ಇಬ್ಬರು ಕೂಡ ಸ್ಲಿಪ್ಪಲ್ಲಿ ಔಟು ಗುರು, ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್. ಅದಾದ್ಮೇಲೆ ಬರ್ತಾರೆ. ಇಷ್ಟು ಹೊಡೆಯೋಕ್ಕೆ ಮೇನ್ ರೀಸನ್ನೇ ಕಾರಣನೇ
ಸರ್ಫರಾಜ್ ಖಾನ್ ಅಂತ ಹೇಳೋದು ಪವರ್ ಪ್ಲೇ ಬರ್ತಿದ್ದಂಗೆ ಫಸ್ಟ್ ಬಾಲ್ ಭುವನೇಶ್ವರ್ ಕುಮಾರ್ ಅವರಿಗೆ ಒಳ್ಳೆ ಕವರ್ ಡ್ರೈವ್ ಹೊಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಕವರ್ ಡ್ರೈವ್ ಮತ್ತೆ ಪಾಯಿಂಟ್ ಮಧ್ಯೆ ಒಂದು 4 ಹೊಡಿತಾರೆ, ಸಖತ್ತಾದಂಥ ಬೌಂಡ್ರಿ ಹೊಡಿತಾರೆ ಸರ್ಫರಾಜ್ ಖಾನ್ ಅವರು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್ಫರಾಜ್ ಖಾನ್ ಅವರು ಅವಳಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ಮ RCBಗಿಂತ ಜಾಸ್ತಿ ಹೊಡಿತಾರೆ ಗುರು ಪವರ್ ಪ್ಲೇಲಿ ಅವರು. ಆಲ್ಮೋಸ್ಟ್ ಒಂದು 70 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಪವರ್ ಪ್ಲೇಲಿ. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳೋದು ಸರ್ಫರಾಜ್ ಖಾನ್ ಅವರು. ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ತಿರ್ಗಾ ಸರ್ಫರಾಜ್ ಖಾನ್ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ಕಾರ್ತಿಕ್ ಶರ್ಮಾ ಬರ್ತಾರೆ. ಕಾರ್ತಿಕ್ ಶರ್ಮಾ ಅವ್ರಿಗೆ ಸಕ್ಕತ್ತಾದಂಥ ಬಾಲ್ ಹಾಕ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಕುನಾಲ್ ಪಾಂಡೆ ಸರ್ಫರಾಜ್ ಖಾನ್ ಔಟ್ ಮಾಡ್ತಾರೆ, ಮತ್ತೆ ಕಾರ್ತಿಕ್ ಶರ್ಮಾನ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ಬಿಗ್ ಹಿಟ್ಟರು ಶಿವಮ್ ದುಬೆ. ಸ್ಪಿನ್ನರ್ಸ್ ಒಳಗೆ ಹೊಡೆಯುವಂಥ ಬಿಗ್ ರೆಪ್ಯುಟೇಷನ್ ಇಟ್ಕೊಂಡಿರುವಂಥ ಪ್ಲೇಯರು ಶಿವಮ್ ದುಬೆ ಅಂತ ಬರ್ತಾರೆ. ಶಿವಮ್ ದುಬೆ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿರ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಕ್ಯಾಚ್ನ ಹಿಡ್ಕೊಳ್ತಾರೆ. ಜಿತೇಶ್ ಶರ್ಮಾ ಅವರು ಅಲ್ಟ್ರಾ ಎಡ್ಜ್ ಆಗಿರುತ್ತೆ, ಕೆಳಗಡೆಯಿಂದ ಬಂದ್ಬಿಟ್ಟು ಹಿಡ್ಕೊಳ್ತಾರೆ. ಜಿತೇಶ್ ಶರ್ಮಾ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಶಿವಮ್ ದುಬೆ ಅವರು. ಅದಾದ್ಮೇಲೆ ನಿಮಗೆ ಈ ಪ್ರಶಾಂತ್ ವೀರ್ ಅವ್ರು ಬರ್ತಾರೆ. ಪ್ರಶಾಂತ್ ವೀರ್ ಅವರು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. 14.2 ಕೋಟಿ ಕೊಟ್ಟು ತಗೊಂಡಿರ್ತಾರೆ ಅವ್ರನ್ನ. ಅಷ್ಟೊಂದು ಕಾಂಟ್ರಿಬ್ಯೂಟ್ ಲಾಸ್ಟ್ 2 ಮ್ಯಾಚಸ್ ಬಂದಿರಲ್ಲ, ಈ ಮ್ಯಾಚಸ್ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳೋದು ಪ್ರಶಾಂತ್ ವೀರ್ ಅವರು. ಅವ್ರನ್ನ ವಿಕೆಟ್ ತಗೊಳ್ತಾರೆ. ಇಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಅಭಿನಂದನ್ ಸಿಂಗ್ ಮತ್ತೆ ಜೋಕಬ್ ಡಫಿ ಮತ್ತು ಇಲ್ಲಿ ಸುಯಾಶ್ ಶರ್ಮಾ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿರೋದು ವಿಕೆಟ್ನ ತಗೊಡ್ತಾರೆ. ಸುಯಾಶ್ ಶರ್ಮಾ ಅಂತ ಹೇಳ್ಬೋದು. ಎಲ್ಲರೂ ಇಲ್ಲಿ 10+ ಎಕಾನಮಿ ಇದ್ರೆ ಸುಯಾಶ್ ಶರ್ಮಾ ಅವ್ರಿಗೆ ಮಾತ್ರ 5+ ಎಕಾನಮಿ ಇಟ್ಕೊಂಡು ಬೌಲಿಂಗ್ ಮಾಡಿರೋಂಥ ಪ್ಲೇಯರ್. 2 ವಿಕೆಟ್ ಬೀಳಬೇಕಾಗುತ್ತೆ. ಅಭಿನಂದನ್ ಸಿಂಗ್ ಅವರು ಒಂದು ವಿಕೆಟ್ನ ಕ್ಯಾಚ್ನ ಬಿಟ್ಬಿಡ್ತಾರೆ ಅಂತ ಹೇಳಿ ಅದನ್ನು ಬಿಟ್ಟಿರೋದಂಥ ಬೆಸ್ಟ್ ಸ್ಪೆಲ್ ಅಂತ ಹೇಳ್ಬೋದು. ಸುಯಾಶ್ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಇವರು ನಮ್ಮ ಟೀಮ್ಗೆ ಎಕ್ಸ್ಪೆಕ್ಟರ್ ಅಂತ ನಮಗೆ ಸ್ಟಾರ್ಟಿಂಗ್ ಲಾಸ್ಟ್ ಸೀಸನ್ ಗೆದ್ದಾಗೆ ಗೊತ್ತಾಯಿತು. ಯಾಕಂದರೆ ಆ ರೀತಿ ಬೌಲಿಂಗ್ ಮಾಡ್ತಾರೆ. ಪಂಜಾಬ್ ಬಂದಮೇಲೆ ಕ್ವಾಲಿಫೈಯರ್ 1ನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. 3 ವಿಕೆಟ್ನ ತಗೊಂಡು ಫೈನಲ್ಗೆ ಎಂಟ್ರಿ ಕೊಡೋಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಇದೆ ಸುಯಾಶ್ ಶರ್ಮಾ ಅಂತ ಹೇಳಿ. ಈ ಸೀಸನ್ ಕೂಡ ಸಖತ್ತಾಗಿ ಸ್ಟಾರ್ಟ್ ಮಾಡೋರು. ಫಸ್ಟ್ ಮ್ಯಾಚ್ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಈ ಮ್ಯಾಚ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 5 ಸ್ಕೋರಿಂಗ್ ಗೇಮಲ್ಲಿ ಬರೀ 5 ಎಕಾನಮಿ ಅಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ 10+ ಎಕಾನಮಿ ಹೊಡ್ಸ್ಕೊತಾ ಇದ್ದಾರೆ. ಇವರು ಬೇರೆ 5 ರನ್ನಲ್ಲಿ ಎಕಾನಮಿ ಮೇಂಟೈನ್ ಮಾಡಿರೋದು ಇದು ಬೆಸ್ಟ್ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಬೌಲಿಂಗ್ ಮಾಡ್ತಾರೆ ನಮ್ಮ RCB ಟೀಮು. ಆಮೇಲೆ ಏನಿರಲ್ಲ ಆಲ್ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಕೆಳಗಡೆ ಬಂದು ಜೇಮಿ ವಾಟರ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಮೇಲೆ ಯಾರು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಮತ್ತು ಮ್ಯಾಟ್ ಎದ್ರಿ ಆಗಿರೋದು, ಮತ್ತು ಅನ್ಶುಲ್ ಕಂಬೋಜ್ ಆಗಿರೋದು, ನೂರ್ ಅಹಮದ್ ಆಗಿರೋದು, ಜೇಮಿ ವಾಟರ್ ಆಗಿರೋದು ಎಲ್ಲ ಬೇಗ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಜೇಮಿ ವಾಟರ್ ಸ್ವಲ್ಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇರೋದ್ರಲ್ಲಿ ಅವ್ರು ಲಾಸ್ಟ್ ಮ್ಯಾಚ್ ಯಾಕೆ ಮುನ್ಸಿದ್ರು ಅಂತಲೇ ಗೊತ್ತಿಲ್ಲ. ಆ ರೇಂಜಿಗೆ CSK ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಡೆವಾಲ್ಡ್ ಬ್ರವಿಶ್ ಬಂದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಮೇಲೆ ಸಖತ್ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರ ಎಕ್ಸ್ಪೆಕ್ಟೇಷನ್ ರೀತಿಗೆ ಅವ್ರು ರೀಚ್ ಆಗ್ತಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವ್ರು ಈ ರೀತಿ ಆಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಮೇಲೆ ಸಖತ್ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ T20 ವರ್ಲ್ಡ್ ಕಪ್ಪಲ್ಲಿ ಪ್ಲೇಯರ್ ಆಫ್ ದಿ ಸೀರೀಸ್ ಆದವರು, ಇಂಡಿಯಾಗೆ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ಗಳಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದವರು. ಲಾಸ್ಟ್ ಮ್ಯಾಚ್ ಬುಮ್ರಾ ಆದರು ಅಂತ ಅನ್ಸುತ್ತೆ. ಸಖತ್ತಾಗಿ 15 ಹೊಡೆದಂಥ ಪ್ಲೇಯರು ಇಲ್ಲಿ ಸಂಜು ಸ್ಯಾಮ್ಸನ್ ಸ್ಟ್ರಗಲ್ ಮಾಡ್ತಿದ್ದಾರೆ IPL ಅಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ. ಈ ಮುಂದಿನ ಮ್ಯಾಚ್ಗಳು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ನೋಡಬೇಕಾಗುತ್ತೆ ಸಂಜು ಸ್ಯಾಮ್ಸನ್ ಅವರು. ಋತುರಾಜ್ ಗಾಯಕ್ವಾಡ್ ಅವರು ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ನೂರ್ ಅಹಮದ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ ಅಂತ ಹೇಳ್ಬೋದು. ಇನ್ನು ಜೆಮಿ ಓವರ್ಟನ್ ಅಂತೂ ಸಖತ್ತಾಗಿ ಹೊಡ್ಸ್ಕೊತಾರೆ ಅಂತ ಹೇಳ್ಬೋದು. ಕಲೀಲ್ ಅಹಮದ್ ಇರೋದ್ರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಅವ್ರಿಗೂ ಸ್ವಲ್ಪ ಲಾಸ್ಟ್ ಅವರು ಹೊಡೆದ್ರು ಅಂತ ಹೇಳ್ಬೋದು. ಯಾರು ತಾನೇ ಹೊಡ್ಸ್ಕೊಳ್ಳಿಲ್ಲ ಗುರು. ಎಕ್ಸ್ಪೆಕ್ಟ್ ಸುಯಾಶ್ ಶರ್ಮಾ ಎಲ್ಲ ಕೂಡ ಹೊಡ್ಸ್ಕೊಂಡವ್ರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಯಾರು ಸಖತ್ತಾಗಿ ಬೌಲಿಂಗ್ ಮಾಡಿರೋದು ಸುಯಾಶ್ ಶರ್ಮಾ ಒಬ್ಬರೇ ಅಂತ ಹೇಳ್ಬೋದು. ಈ ಮ್ಯಾಚ್ನ RCB ಅವರು ಕಂಪ್ಲೀಟ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಈಸಿಯಾಗಿ ಇರಲಿಲ್ಲ ಇಲ್ಲಿ RCB ಬೌಲಿಂಗು ಕೂಡ. ಯಾಕಂದರೆ ಬರೀ 43 ರನ್ನಿಂದ ಗೆದ್ದಿದ್ದಾರೆ ಅಷ್ಟೇ. ಇದು ಹೌದು T20 ಫಾರ್ಮ್ಯಾಟಲ್ಲಿ ಇದು ಬಿಗ್ ವಿನ್ ಅಂತ ಹೇಳ್ಬೋದು. ಆದರೆ RCB 251 ರನ್ ಹೊಡೆದಿರೋದಕ್ಕೇ 43 ಹತ್ರ ಬಂದುಬಿಟ್ಟಿದ್ರು ಆಲ್ಮೋಸ್ಟ್. ಆದರೂ ಕೂಡ ನಮ್ಮ RCB ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದರೆ. ರೊಮಾರಿಯೋ ಶೆಫರ್ಡ್ ಸ್ವಲ್ಪ ರನ್ನ ಲೀಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅಭಿನಂದನ್ ಸಿಂಗ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡೋರು. 30 ರನ್ಗೆ 2 ವಿಕೆಟ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡೋರು. ಲಾಸ್ಟ್ ಮ್ಯಾಚ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು. ಚೆನ್ನಾಗಿ ಬೌಲಿಂಗ್ ಮಾಡಿ ಒಟ್ಟು ಓವರ್ ಆಲ್ ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ನಮ್ಮ RCB ಅವರು ಕನ್ವಿನ್ಸಿಂಗ್ ಜಯನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. CSK ವಿರುದ್ಧ ಡಾಮಿನೇಟ್ ವಿಕ್ಟರಿ ಪಡ್ಕೊಂಡಿದ್ದಾರೆ ನಮ್ಮ RCB ಅವರು. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.